ನನ್ನ ಚಾನಲ್ ಆದಂತಹ ಆರ್ ಜಿ ಮಶ್ರೂಮ್ನಲ್ಲಿ ಮಶ್ರೂಮ್ ಕಲ್ಟಿವೇಷನ್ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿಸ್ಟರ್ ಮಶ್ರೂಮ್ನ ಹೇಗೆ ಕಾರ್ಡ್ಬೋರ್ಡ್ ಅಥವಾ ಬೇಡದೇ ಇರೋವಂಥ ರಟ್ ಬಾಕ್ಸನ್ನು ಸಬ್ಸ್ಟ್ರೇಟಾಗಿ ಯೂಸ್ ಮಾಡಿಕೊಂಡು ಮಶ್ರೂಮ್ ಹೇಗೆ ಮಾಡೋದಂತ ನೋಡೋಣ. ಆ್ಯಕ್ಚುಲಿ ಇದು ನಾನು ಎಕ್ಸ್ಪಿರಿಮೆಂಟಲ್ ಆಗಿ ಮಾಡಿರೋದು. ಸೊ ಪ್ರೊಸೆಸ್ ಇಸ್ ಸೋ ಈಸಿ. ಕಟ್ ಮಾಡಿಕೊಂಡು ಬಿಸಿನೀರಿಗೆ ಹಾಕಿ ಸ್ಟೆರಿಲೈಸ್ ಮಾಡ್ಕೊಳ್ಳೋಣ. ಕಾರ್ಡ್ಬೋರ್ಡ್ನಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಎಲ್ಲ ನಾಶ ಆಗಬೇಕು. ಸೊ ಆದರೆ ಮಾತ್ರ ಮೈಸೀಲಿಯಂ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸ್ಟೆರಿಲೈಸ್ ಮಾಡೋದ್ರಿಂದ ಕಂಟಾಮಿನೇಷನ್ ಕೂಡ ಬರೋದಿಲ್ಲ. ಸೊ ಚೆನ್ನಾಗಿ 100% ಕುದಿ ಬಂದ ಮೇಲೆ ನೀರಿನಿಂದ ಸಬ್ಸ್ಟ್ರೇಟು ಸಪ್ರೇಟ್ ಮಾಡಬೇಕಾಗುತ್ತೆ. ಮಶ್ರೂಮ್ಗೆ ಕ್ಲೀನ್ ಇರಬೇಕು. ಸೊ ಅದಕ್ಕೋಸ್ಕರ ಏನು ನೀವು ಪ್ಲೇಟ್ ಆಗಲಿ ಬೇರೆ ಏನಾದರೂ ಯೂಸ್ ಮಾಡ್ತೀರಾ, ಸೊ ಅದನ್ನ ಡೆಟಾಲ್ನಿಂದ ಕ್ಲೀನ್ ಮಾಡಬೇಕಾಗುತ್ತೆ. ಪ್ಲೇಟ್ಗೆ ಡೆಟಾಲ್ ಮಿಕ್ಸ್ ಮಾಡಿರೋ ನೀರನ್ನ ಸ್ಪ್ರೇ ಮಾಡಿ ಅದರಿಂದ ಫುಲ್ ಪ್ಲೇಟ್ ಉಜ್ಜಬೇಕು. ಆಮೇಲೆ ಕಾರ್ಡ್ಬೋರ್ಡನ್ನ ಅದಕ್ಕೆ ಆರೋಕ್ಕೋಸ್ಕರ ಇಡಬೇಕಾಗುತ್ತೆ. ನೀವಿಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂದರೆ, ಈ ಕಾರ್ಡ್ಬೋರ್ಡ್ನ ಯೂಸ್ ಮಾಡ್ತೀವಲ್ಲ, ಈ ಕಾರ್ಡ್ಬೋರ್ಡಲ್ಲಿ ಯಾವುದೇ ಪ್ಲಾಸ್ಟಿಕ್ ಅಂಶ ಆಗಿರ್ಬೋದು, ಯಾವುದು ಗಮ್ ಆಗಿರ್ಬೋದು ಇರಬಾರ್ದು. ಸೊ ನಾನು ಅದನ್ನು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಆ ಥರ ಕಟ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಕಾರ್ಡ್ಬೋರ್ಡ್ ಈ ಥರ ಆರಾದಮೇಲೆ ಇದನ್ನು ಈ ಥರ ಅದರಲ್ಲಿರುವಂಥ 70% ವಾಟರ್ನ ರಿಮೂವ್ ಮಾಡಬೇಕಾಗುತ್ತೆ. ನೀರು ಜಾಸ್ತಿ ಇರೋ ಹಾಗಿಲ್ಲ. 20 to 30% ನೀರು ಸಬ್ಸ್ಟ್ರೇಟಲ್ಲಿ ಇರಬೇಕಾಗುತ್ತೆ. ಯಾವ ಸಬ್ಸ್ಟ್ರೇಟ್ ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ಹಾಗೇನೆ ಸ್ವಲ್ಪ ನೀರ ಅಂಶ ಇದ್ದರೆ ಸಾಕಾಗುತ್ತೆ. ಈ ಥರ ಆಮೇಲೆ ಹುಡಿ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಇವಾಗ ನೋಡ್ಬೋದು ಅದರಲ್ಲಿ ಎಷ್ಟು ನೀರಿದೆ ಅಂತ. ನಮಗೆ ಜಸ್ಟ್ ಕಾಣಿಸ್ತಾ ಇದೆ ಅಷ್ಟೇ, ನೀರಿನ ಅಂಶ ಇದೆ ಅಂತ, ಒಣಗದ ಥರ ಇಲ್ಲ. ಇವಾಗ ಫುಲ್ ಆರಿದ ಮೇಲೆ ನಾವು ಆಯಿಸ್ಟರ್ ಸ್ಪಾನನ್ನು ತೊಗೊಳ್ಳೋಣ. ಇದು ಆಯಿಸ್ಟರ್ ಮಶ್ರೂಮ್ದು HU ಸ್ಪಾನ್ ಅಂತ ಸಿಗುತ್ತೆ ನಿಮಗೆ. ಸೊ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಸಬ್ಸ್ಟ್ರೇಟು, ಒಂದು ಕವರು, ಆಮೇಲೆ ಸ್ಪಾನನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಪಾನನ್ನು ಫಸ್ಟ್ ಈ ಥರ ಕವರ್ಗೆ ಕೆಳಗಡೆ ಹಾಕಬೇಕು, ಒಂದು ಲೇಯರ್ ಆಗಿ. ಸ್ಪಾನು ಒಂದು ಪ್ಯಾಕ್ನಲ್ಲಿ 300 ಗ್ರಾಮ್ಸ್ ಇರುತ್ತೆ. ಅದರಲ್ಲಿ ಒಂದು ಬ್ಯಾಗ್ಗೆ 150 ಗ್ರಾಮ್ ಅಷ್ಟು ಯೂಸ್ ಮಾಡ್ಕೊಬೇಕು. ಇಲ್ಲಿ ಫಸ್ಟ್ ನೆಕ್ಸ್ಟು ಕಾರ್ಡ್ಬೋರ್ಡು, ಅದಾದಮೇಲೆ ಮತ್ತೆ ಸ್ಪಾನು, ಆಮೇಲೆ ಕಾರ್ಡ್ಬೋರ್ಡು, ಈ ಥರ ಒಂದು 3 ಲೇಯರ್ಸನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಪಿರಿಮೆಂಟಲ್ ಮಾಡೋದ್ರಿಂದ ನನಗೆ ಹೋಪ್ ಇರಲಿಲ್ಲ ಕಾರ್ಡ್ಬೋರ್ಡಲ್ಲಿ ಯೂಸ್ ಮಾಡಿಕೊಂಡು ಮಶ್ರೂಮ್ ಮಾಡ್ಬೋದು ಅಂತ. ಸೊ ಕೆಲವು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿರೋದು. ಅದಲ್ಲದೆ ನನಗೆ ನನ್ನ ರೂಮ್ನ ಹ್ಯುಮಿಡಿಟಿ ಹಾಗೆಯೇ ಟೆಂಪ್ರೇಚರ್ ಮಶ್ರೂಮ್ ಕಲ್ಟಿವೇಷನ್ಗೆ ಸೆಟ್ ಆಗುತ್ತಾ ಅಂತ ಎಕ್ಸಾಮಿನ್ ಮಾಡಬೇಕಿತ್ತು. ಸೊ ಹ್ಯುಮಿಡಿಟಿ ಅಂತ ಬಂದಾಗ ತುಂಬ ಕಡಿಮೆ ಇದೆ. ಮಿನಿಮಮ್ 80, ಮ್ಯಾಕ್ಸಿಮಮ್ 90% ಆ ಥರ ಇರಬೇಕಾಗುತ್ತೆ. ಬಟ್ ಇಲ್ಲಿ ತುಂಬ ಕಡಿಮೆ ಇದೆ, 70, 64 ಆ ಥರ ಬರುತ್ತೆ ಹ್ಯುಮಿಡಿಟಿ. ಮೇಂಟೈನ್ ಮಾಡೋದು ಪರವಾಗಿಲ್ಲ. ಒತ್ತೆ ಅಥವಾ ಹ್ಯುಮಿಡಿಯೇಟರ್ನ ಕೂಡ ಯೂಸ್ ಮಾಡ್ಕೊಬೋದು. ಲೇಯರ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು, ಈ ಥರ ಟೈಟಾಗಿ ಒಂದು ರಬ್ಬರ್ ಬ್ಯಾಂಡಿಂದ ಇದನ್ನು ಕಟ್ಕೊಬೇಕಾಗುತ್ತೆ ಬ್ಯಾಗನ್ನು. ಯಾಕಂದರೆ ಇದು ಟೈಟಾಗಿದ್ದರೆ ಮೈಸೀಲಿಯಂ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನೀವು ಆ ಕಾರ್ಡ್ಬೋರ್ಡ್ನ ಯೂಸ್ ಮಾಡಿಬಿಟ್ಟು ಮಾಡೋದು ಅಂತಂದರೆ ನಿಮಗೆ ಬಿಸ್ನೆಸ್ ಆಗಿ ಮಾಡೋದ್ರಿಂದ ಆಗಲ್ಲ. ಬೇರೆ ಸಬ್ಸ್ಟ್ರೇಟು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಗಾಳಿ ಆಡೋದಕ್ಕೋಸ್ಕರ ಸಣ್ಣ ಹೋಲನ್ನು ಅಲ್ಲಲ್ಲಿ ಮಾಡ್ಕೊಡ್ಬೇಕಾಗುತ್ತೆ. ಅದಾದಮೇಲೆ ಡೈರೆಕ್ಟ್ ಸನ್ಲೈಟು ಬರದೇ ಇರೋ ಒಂದು ಕಡೆಯಲ್ಲಿ ಇದನ್ನು ನೀವು ಇಟ್ಕೊಬೋದು. ಕೇಸಿಂಗ್ ಇರುತ್ತಲ್ಲ ರೂಮಲ್ಲಿ, ಅಲ್ಲೂ ಕೂಡ ಇಟ್ಕೊಬೋದಾಗಿರುತ್ತೆ. ಸೊ ಅದಾದಮೇಲೆ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಆಫ್ಟರ್ 4-5 ಡೇಸ್ ಆದಮೇಲೆ ನನಗೆ ಬೇಗನೆ ಇದು ಮೈಸೀಲಿಯಂ ಫುಲ್ ಸ್ಪ್ರೆಡ್ ಆಗಿದೆ. ಅದನ್ನು ಒಂದು ರೋಪ್ನ ಹೆಲ್ಪ್ನಿಂದ ಹ್ಯಾಂಗ್ ಮಾಡಿದ್ದೀನಿ. ಸೊ ಅದಕ್ಕೆ ಆವಾಗ ನಾನು ಸ್ಪ್ರೇ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು 5th 6th ಡೇಸ್ದು. ಸೊ ಇಲ್ಲಿ ನಾವು ನೋಡ್ಬೋದು ಸ್ಟಾಕ್ಸ್ ಎಲ್ಲ ಬಂದಿದೆ. ಸೊ ಇದ್ರಲ್ಲಿ ಬರ್ತಾ ಇದೆ ನೋಡಿ, ಸ್ಮಾಲ್ ಮಶ್ರೂಮ್ಸ್ ಕಾಣಿಸ್ತಾ ಇದೆ ಕಾಂಡಗಳು. ಸೊ ಅದನ್ನು ನಾವು ಇನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗುತ್ತೆ. ಹ್ಯುಮಿಡಿಟಿ ಕರೆಕ್ಟಾಗಿದ್ದರೆ ನಿಮಗೆ ಟೆಂಪ್ರೇಚರ್ ಹ್ಯುಮಿಡಿಟಿ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು.
ಅಂದರೆ ಆಲ್ರೆಡಿ ಕಂಟಾಮಿನೇಷನ್ ಆಗಿರೋ ಸ್ಪಾನ್ ಯೂಸ್ ಮಾಡಿದಾಗ, ಅದಲ್ಲದೆ ಇದ್ದರೆ ನಾವು ಡಾರ್ಕ್ ರೂಮಲ್ಲಿ ಇಟ್ಟಾಗ ಕ್ಲೀನ್ ಇಲ್ಲದೆ ಇದ್ದರೆ ಅಲ್ಲಿ ನಮಗೆ ಕಂಟಾಮಿನೇಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ 25-26 ಇದರ ಎಡೆಯಲ್ಲಿ ನಿಮಗೆ ಟೆಂಪ್ರೇಚರ್ ಇರಬೇಕಾಗುತ್ತೆ. ಸೊ ಇವಾಗ ನೋಡ್ಬೋದು ನೀವು, ನೆಕ್ಸ್ಟ್ 3 ಡೇಸ್ ಆದಮೇಲೆ ನಿಮಗೆ ಈ ಥರ ಮಶ್ರೂಮು ಗ್ರೋತ್ ಆಗ್ತಾ ಇರೋದು ಕಾಣಿಸ್ತಾ ಇತ್ತು. ಸೊ ಅದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಕಾಂಡಗಳು ಫುಲ್ಲಾಗಿ ಬಂದಿದೆ. ಮಶ್ರೂಮ್ ಮೇಲ್ಗಡೆ ನಮಗೆ ಕಾಣಿಸ್ತಾ ಇದೆ. ಇನ್ನು ಆಯಿಸ್ಟರ್ ಮಶ್ರೂಮ್ ಅಥವಾ ಚಿಪ್ಪಣಬೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳಬೇಕಂದ್ರೆ. ಸರಿ, ನ್ಯೂಟ್ರಿಷನ್ಸು ಜಾಸ್ತಿ ಇರುತ್ತೆ. ಸೊ ಇದು ನೋಡ್ಬೋದು, ಫುಲ್ಲು ಬ್ಲೂಮ್ ಆಗಿರೋಂಥ ಮಶ್ರೂಮ್. ಇದು ಕಂಪ್ಲೀಟಾಗಿ ಬ್ಲೂಮ್ ಆಗಿದೆ. ನೋಡ್ಬೋದು ನೀವು, ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಇದೆ. ಜಾಸ್ತಿಯಾಗಿ ನಾನು ಇವಾಗ ಯೂಸ್ ಮಾಡೋದು ಬಟನ್ ಮಶ್ರೂಮ್ ಆಗಿರುತ್ತೆ. ಸೊ ಬಟನ್ ಮಶ್ರೂಮ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಮಗೆ ಅಣಬೆ ಸಿಗೋವಾಗ ಏನು ಫ್ಲೇವರ್ ಇರುತ್ತೆ, ಸ್ಮೆಲ್ ಇರುತ್ತೆ, ಅದು ಇದರಲ್ಲಿರುತ್ತೆ. ಸೊ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸು ನಿಮಗೆ ಅವೈಲೇಬಲ್ ಇದೆ, ಶಾರ್ಟ್ ವೀಡಿಯೋಸು ನೀವು ನೋಡಿ. ಇವಾಗೆಲ್ಲ ಮಶ್ ಪೆಲೆಟಲ್ಲಿ ಮಶ್ರೂಮ್ ಈಸಿಯಾಗಿ ಮಾಡ್ಕೊಬೋದು. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನೋಡಿ, ಕಮೆಂಟ್ ಮಾಡಿ ನಿಮಗೆ ಬೇಕಂದರೆ ಫುಲ್ ಕಿಟ್ ಕೂಡ ಅವೈಲೇಬಲ್ ಇದೆ. ಹಾಗೆ ಲೈಕ್, ಸಬ್ಸ್ಕ್ರೈಬು, ಶೇರ್ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.